ಅಜಾ ಮರಮಲ್ಲಿಗೆ ಪೊರುಳು ಮರಮಲ್ಲಿಗೆ ಪೊರುಳು ಉಂಡು ತಿರುಗೋಡು ನಮ ಅಬುಲು ಉಂಡು ತಿರುಗೋಡು ನಮ ಅಬುಲು പൊരുളൊടു ലെത്തൊണ്ടീരിനി പോവണു പൊരുളൊടു ലെത്തൊണ്ടീരിനി പോവ ಬರಿಯರೆ ಮನ ಎಂಗಜೆ ಹುಟ್ಟುದು പൊരുളൊടു ಲೆತ್തൊಂದಿರಿನಿ പോവണು ಬರಿಯರೆ ಮನ ಎಂಗಜೆ ಹುಟ್ಟುದು പൊരുളൊടു ಲೆತ್തൊಂದಿರಿನಿ പോവണು ಬರಿಯರೆ ಮನ ಎಂಗಜೆ ಹುಟ್ಟುದು ಮರಮಲ್ಲಿಗೆ ಪೊರುಗೋ ಉಂಟು ಇರುಗಡು ನಮ ಅಜ ತಿರುಗುಡು ನಮ ಅವು ತುಂತನ 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 ದಿನ್ನತಿ ದಿಂತನ 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 ದಿನ್ನತಿ ತಗಿಡ ದಿನ್ನತಿ ದಿಂದಗಿಡ 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 ದಿನ್ನತಿ ದಿಮಿ ದಗಡ ದಿನ್ನತಿ ದಿಮಿ ದಗಡ ದಗ ದಿಮಿ ದಗಡ ದಗ ದಿಮಿ ದಗಡ ದಿನ ದಿನ ದಗ ದಗಡ ದಿಮಿ ದಗಡ ದಿಮಿ ದಗಡ ದಿನ್ನತಿ ದಿಮಿ ದಗಡ ದಗ ದಿಮಿ ದಗಡ ದಗ ದಿಮಿ ದಗಡ ದಿನ ದಿನ ದಗ ದಗಡ ದಿನ್ನತಿ ದಿಮಿ ದಗಡ ದಿನ ತಗದಗಡ ದಿನ್ನತಿ ದಿಮಿ ದಗಡ ದಗ ದಿಮಿ ತಯ್ಯತ ದಿನ್ನತಿ ತದ್ದಿಮಿ ದಿನ್ನತಿ ತಗಿಡ ದಿನ್ನತಿ ತಯ್ಯದ ದಿನ್ನತಿ ತಯ್ಯದ ದಿನ್ನತಿ ತದ್ದಿಮಿ ದಿನ್ನತಿ ತಗಿಡ ದಿನ್ನತಿ ತಯ್ಯದ ದಿನ್ನತಿ ತಯ್ಯದ ದಿನ್ನತಿ ತಗಿಡ ದಿನ್ನತಿ ತೈ ದಿನದಿ ತೈ ದಿನ ದಿನದಿ 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 ತೈ ದಿನದಿ ದಿನದಿ ಮರಮಲ್ಲಿಗೆ ಪೊರುಳು ಗೋ ಅಜ್ಜ ಸೋಮಣ್ಣ, ಈಗ ಪ್ರಸ್ತುತ ಮೇಳ ತಿರುಗಾಟಗಳೆಲ್ಲವೂ ಕೂಡ ಮಳೆಗಾಲದ ಸಮಯ, ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ತೀರಿ. ಏನ್ ಮಾಡ್ತಾ ಇದ್ದೀರಿ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ನಾನು ಇಲ್ಲಿ ಮೂಡುಬಿದ್ರೆ ಪುತ್ತಿಗೆ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ವತಿಯಿಂದ ಹೊರಡುವಂತಹ ಚಿಕ್ಕ ಮೇಳ ಉಂಟು. ಅದಕ್ಕೆ 2004ರಲ್ಲಿ ನನ್ನನ್ನು ಕರೆದಿದ್ದಾರೆ. ಅದಕ್ಕೆ ಪುತ್ತಿಗೆ ಚಿಕ್ಕ ಮೇಳಕ್ಕೆ. ಅವಾಗ ಅದರಲ್ಲಿ ಮದ್ದಳೆಗೆ ಶಿರಂಕಲ್ನವರು ಇದ್ರು. ಅವರ ಹೆಸರು ಗೊತ್ತಿಲ್ಲ, ಶಿರಂಕಲ್ ಭಟ್ ಅಂತ ಹೇಳೋದು ನಾವು ಅವರಲ್ಲಿ. ಅವರು ಮದ್ದಳೆಗಿದ್ರು. ಅವರಿಗೆ ಮತ್ತೆ ಪ್ರಾಯ ಆಗ್ತಲೇ ಬಂದಿದೆ ಅವರಿಗೆ. ಆಮೇಲೆ ಅವರು ಇನ್ನು ಬರುವುದಿಲ್ಲ ಅಂತೆ, ನೀನು ಬರಬೇಕು ಅಂತ ಹೇಳಿ ನಮ್ಮ ಅದರ ಮೇಳದಲ್ಲಿ ವೇಷ ಮಾಡುವ ಶ್ರೀನಿವಾಸ್ ಕೂರಿಯಾಳ ಅಂತ ಹೇಳಿ ಅವ್ರ ಮೇಳದಲ್ಲಿದ್ರು. ನಮ್ಮ 4ನೇ ಮೇಳದಲ್ಲಿದ್ರು. ಅವ್ರು ಹೇಳಿದ್ರು, ಹೀಗೆ ಒಂದು ಅವಕಾಶ ಉಂಟು, ಬರ್ತೀರಾ ಮಳೆಗಾಲದಲ್ಲಿ? ನಾನು ಅದರಲ್ಲಿ ಇದ್ದೇನೆ, ಬನ್ನಿ. ನೀವು ಮಳೆಗಾಲದಲ್ಲಿ ಸುಮ್ಮನೆ ಎಲ್ಲೆಲ್ಲಿ ಹೋಗುವುದಕ್ಕೆ ಅದೊಂದು ಒಳ್ಳೆ ಉತ್ಪಾದನೆ ಆಗ್ತದೆ ನಿಮಗೆ, ಬನ್ನಿ ನೋಡಿ ಅಂತೇಳಿ. ಹಾಗೆ ಆಯ್ತು, ಒಪ್ಪಿಗೆ ಕೊಟ್ಟೆ. ನಾನು ಬರ್ತೇನೆ. ನಾನು ಇಲ್ಲದ್ರೆ ನಾನು ಅದಕ್ಕಿಂತ ಮೊದಲು ಮಳೆಗಾಲದಲ್ಲಿ ನಾನು ಪುನಃ ಕಾಸರಗೋಡಿಗೆ ಹೋಗಿ ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ 6 ತಿಂಗಳು. ಅವ್ರ ಹತ್ರ ಹೇಳಿ ಅಲ್ಲಿಯ
ದನಿಗಳ ಹತ್ರ ಹೇಳಿ ಹೇಳಿ ಇಷ್ಟು ಸಮಯ ಬೇಕಾದ್ರೆ ಬರ್ತೇನೆ ಅಂದ್ರೆ ಪರಿಚಯ ಆಯ್ತು. ಅದು ನಮ್ಮವರೇ, ಅವ್ರದ್ದು ಈ ಕಾಂಟ್ಯಾಕ್ಟ್ ಈಗಲೂ ನನಗೆ ಉಂಟು. ಉಂಟು ಉಂಟು ಹೌದು. ಈಗಲೂ ಅವರು ಫೋನ್ ಮಾಡಿದ್ದಾರೆ. ಅವರ ಮಗಳ ಮದುವೆ ಮೊನ್ನೆ ಆಯ್ತು, ಅದಕ್ಕೆ ನನಗೆ ಹೇಳಿಕೆ ಕೊಟ್ಟಿದ್ರು, ಅದಕ್ಕೂ ಹೋಗಿದ್ದೆ ನಾನು. ಹಾಗೆ ಅವರೀಗ ಅಲ್ಲಿಲ್ಲ, ಅವರೀಗ ಇಲ್ಲಿ ಮಂಗಳೂರಲ್ಲಿದ್ದಾರೆ. ಅವ್ರು ನನ್ನ ಜೊತೆ ಒಳ್ಳೆ ಒಡನಾಟದಲ್ಲಿದ್ದಾರೆ ಇದ್ದಾರೆ ಅಂತ ಹೇಳಿ. ಹೌದು. ಹಾಗೆ ನಾನು ಚಿಕ್ಕ ಮೇಳಕ್ಕೆ ಸೇರಿದೆ. ಈಗ ಎಷ್ಟು ವರ್ಷದಿಂದ ಚಿಕ್ಕ ಮೇಳವನ್ನ ಮಾಡ್ತಾರೆ? ಒಂದು 20 ವರ್ಷದಿಂದ. 20 ವರ್ಷ ಆಯ್ತು ನನ್ನ ಅದ್ರಲ್ಲಿ. ಹೌದು, ಚಿಕ್ಕ ಮೇಳ 21 ವರ್ಷ ಆಯ್ತು ಅದಕ್ಕೆ. ಅದಲ್ಲಿ ಯಾರೆಲ್ಲ ಆರಂಭದಲ್ಲಿ ಕಲಾವಿದರು ಬಂದು ಹೋಗಿದ್ದಾರೆ ಗೊತ್ತುಂಟು ಚಿಕ್ಕ ಮೇಳದಲ್ಲಿ? ಚಿಕ್ಕ ಮೇಳದಲ್ಲಿ ನನ್ಕಿಂತ ನಾನು ಸೇರೋದಕ್ಕಿಂತ ಮೊದಲು ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರು ಇದ್ರಂತೆ. ಮತ್ತೆ ನಾನು ಸೇರಿ ಆದ್ಮೇಲೆ ಶ್ರೀನಿವಾಸ್ ಕೂರ್ಯಾಳ ಮತ್ತು ಬಾಲಕೃಷ್ಣ ಮೌವರ್ ಹಾಸ್ಯಗಾರ ಹೌದು ಅವರು ಇದ್ರು. ಹೌದು. ಆಮೇಲೆ ತುಂಬಾ ಮಂದಿ ಆಯ್ತು ಅದಕ್ಕೆ ಬಂದ್ರು. ಹೌದು. ಕುತ್ತಿಗೆಯ ಚಿಕ್ಕ ಮೇಳ ಕೇಳಿದ್ರೆ ಒಂದಷ್ಟು ಮನ್ನಣೆಯನ್ನ ಪಡೆದುಕೊಂಡಿತ್ತು ಅಂತ ಹೇಳಿ ಕೀರ್ತಿಯನ್ನ ಪಡೆದು. ಹೌದು. ಈಗ ಚಿಕ್ಕ ಮೇಳ ನಾನು ಆ ಪ್ರಶ್ನೆಯನ್ನ ನೀವು ಚಿಕ್ಕ ಮೇಳದಲ್ಲಿ ಕುತ್ತಿಗೆ ಇದರಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೇನೆ. ಚಿಕ್ಕ ಮೇಳ ಅಂತ ಹೇಳಿದ್ರೆ ಈಗ ಒಂದು ಹಣ ಮಾಡುವ ದಂಧೆ ಎನ್ನುವಷ್ಟರ ಮಟ್ಟಿಗೆ ಬೆಳೆದಿದೆ. ಖಂಡಿತ. ಹೌದು. ಈ ಸರಿ ಸಮಾನವಾಗಿ ಹೋಗುವಂತಹ ಚಿಕ್ಕ ಮೇಳಗಳಿಗೆ ಒಂದಷ್ಟು ಹಣದ ವ್ಯಾಮೋಹವನ್ನು ಇಟ್ಟುಕೊಂಡು ಎಲ್ಲರೂ ಹಣದ ಉದ್ದೇಶದಿಂದಲೇ ಮಾಡ್ತಾರೆ. ಮಾಡುವಂಥದ್ದು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿ. ಆಗ ನೀವಿರುವ ಟೈಮಲ್ಲಿ ಎಷ್ಟು ಚಿಕ್ಕ ಮೇಳದ ಸೆಟ್ ಇತ್ತು ಅಂತ ಗೊತ್ತುಂಟಾ? ಆಗ ಇಲ್ಲ ಇತ್ತು ನನ್ಗೆ ಮೇಳದ ಅಂತ ಹೇಳಿ ಇರ್ಲಿಲ್ಲ. ಒಂದು ಎರಡು ಏನೋ ಇದ್ದಿರ್ಬೋದು ಅಷ್ಟೇ. ಆದ್ರೆ ಆಗ ಪ್ರಚಾರ ಇಲ್ಲಲ್ಲ, ಗೊತ್ತಿಲ್ಲ ಆಯ್ತಲ್ಲ. ಹಾಗೆ ಇದು ಒಂದೇ ನನ್ಗೂ ಚಿಕ್ಕ ಮೇಳ ಉಂಟು ಅಂತ ಹೇಳಿ ಗೊತ್ತಿಲ್ಲ. ನನ್ಗೂ ಗೊತ್ತಿತ್ತು ಅಂದ್ರೆ ನಮ್ಮ ಊರಿನಲ್ಲೇ ನಮ್ಮವರೇ ನನ್ಗೆ ಗೊತ್ತಿದ್ದ ಪ್ರಕಾರ ಅಲ್ಲ, ಅದಕ್ಕಿಂತ ಮೊದ್ಲು ನವರಾತ್ರಿಲಿ ಹೋಗ್ತಿದ್ರು ಮನೆಗಳಿಗೆ ಹೋಗ್ತಾ ಇದ್ರು. ಅಂದ್ರೆ ನನ್ನ ತಂದೆಯ ಸೋದರ ಮಾವ ಅವರು ಭಾಗವತಿಗೆ ಮಾಡ್ತಿದ್ರು ಇಲ್ಲೇ ಪಕ್ಕದಲ್ಲಿ ಮನೆಯವರು. ಅವರು ನನ್ನ ತಂದೆ ನನ್ನ ದೊಡ್ಡಪ್ಪ ಅವರೆಲ್ಲ ಸೇರಿ ಇಲ್ಲಿ ಚಿಕ್ಕ ಮೇಳ ಹೋಗ್ತಾ ಇದ್ರು. ಅದು ಅದು ಈಗಂತಂದ್ರೆ ಮೊದ್ಲು ಹೋಗಿ ಹೇಳ್ತೇವೆ ನಾವು, ಆವಾಗ ಹೇಳಲಿಕ್ಕಿಲ್ಲ. ನವರಾತ್ರಿಲಿ ಹೋಗುದೇ ಹೋಗುವಂತದ್ದು. ಹೌದು, ಎಲ್ಲ ಮನೆಯವರು ಅದು ಗೊತ್ತಿರ್ತದೆ. ಅದು ಬೆಳಿಗ್ಗೆವರೆಗೂ ಹೋಗುದಂತೆ ಅವರು. ರಾತ್ರಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಎಬ್ಬಿಸಿ ಅವರನ್ನ ಅಲ್ಲಿ ಕುಂದು ಬರೋದಂತೆ. ಬೆಳಿಗ್ಗೆವರೆಗೂ ಮಾಡ್ತಾ ಇದ್ರು ಅಂತ ಕೇಳಿದ್ದು ಗೊತ್ತಿಲ್ಲ ನನಗೆ. ಈಗ ಚಿಕ್ಕ ಮೇಳ ಯಾಕೆ ತನ್ನ ಪಥವನ್ನ ಬದಲಾಯಿಸ್ತಾ ಇದೆ ಅಂತ ಹೇಳಿ, ನೀವೆಲ್ಲ ಅನುಭವಿಗಳು ಈಗ ಬರುವಂತ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡುವಂತಹ ಒಂದಷ್ಟು ವಿಡಿಯೋಸ್ಗಳು, ನಿನ್ನೆ ನಾನೊಂದು ವಿಡಿಯೋವನ್ನೆಲ್ಲ ನೋಡಿದೆ. ಅಂದ್ರೆ ಚಿಕ್ಕ ಮೇಳದಲ್ಲಿ ಅದನ್ನೊಂದು ಈಗ ಮದ್ದಳೆಯನ್ನ ಅವರು ಮದ್ದಳೆಗಾರ ಆಗಿರುವುದಿಲ್ಲ, ಮದ್ದಳೆ ಬಡಿತಾರೆ. ಭಾಗವತರಾಗಿರುವುದಿಲ್ಲ, ಪದ್ಯ ಹೇಳ್ತಾರೆ. ಕುಣಿಲಿಕ್ಕೆ ಗೊತ್ತಿಲ್ಲ, ಎರಡನೇ ಹೆಜ್ಜೆ ಕುಣಿಲಿಕ್ಕೆ ಗೊತ್ತಿಲ್ಲ, ಕುಣಿತಾರೆ. ಕೇವಲ ಹಣ ಮಾಡುವಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಇದರ ಬಗ್ಗೆ ನೀವು ಒಂದು ಪರ್ಫೆಕ್ಟ್ ಆಗಿ ಅದನ್ನ ಶಾಸ್ತ್ರೋಕ್ತವಾಗಿ ಮಾಡುವಂತಹ ನೀವು ಇದನ್ನ ನೋಡಿ ಏನ್ ಹೇಳ್ತೀರಿ ಅಂತ ಹೇಳಿ. ಹಾಗೆಲ್ಲ ಮಾಡಬಾರ್ದು. ಈಗ ಅವರು ಏನೋ ಒಂದು ಒಕ್ಕೂಟ ಅಂತ ಹೇಳಿ ಮಾಡಿದ್ದಾರೆ, ಅದರ ಬಗ್ಗೆ ನನ್ನ ಆಕ್ಷೇಪ ಅಲ್ಲ. ಯಾಕಂದ್ರೆ ನಾಳೆ ಹೇಳ್ಬಾರ್ದು ಒಕ್ಕೂಟಕ್ಕೆ ಹೀಗೆ ಹೇಳಿದ್ ಅಂತ ಹೇಳಿ. ಅವರು ಒಕ್ಕೂಟ ಮಾಡಿ ಆದ್ಮೇಲೆ ಅವರು ಅದನ್ನ ಒಂದು ಏನಾದ್ರು ತೀರ್ಮಾನ ತಗೊಳ್ಬೇಕು. ಈ ಮೇಳದವರಿಗೆ ಮಾತ್ರ, ಈ ಹವ್ಯಾಸಿಗಳಿಗೆ ಅದು ಆ ಚಿಕ್ಕ ಮೇಳಕ್ಕೆ ಕರ್ಕೊಳ್ಬಾರ್ದು ಅಂತ ಹೇಳುದು ನಾನು. ಯಾಕೆಂತ ಹೇಳಿದ್ರೆ ಇದು ಮಳೆಗಾಲದಲ್ಲಿ ಕಲಾವಿದರಿಗೆ ಅನ್ನಕ್ಕೆ ಒಂದು ತುತ್ತಿನ ಊಟದಕ್ಕೆ ಇದು ಜೀವನೋಪಾಯ. ಹವ್ಯಾಸಿ ಅವರು ಅಂತಂದ್ರೆ ಹವ್ಯಾಸಿ ಈಗ ಮೇಳದಲ್ಲಿ ಇಲ್ಲದವರು ಅದಕ್ಕೆ ಬರ್ಬೇಕಾದ ಅನಿವಾರ್ಯತೆ ಇಲ್ಲ ಅವರಿಗೆ. ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಅವರಿಗೂ ಇಲ್ವಾ ಉದ್ಯೋಗ. ಹೌದು. ಅದು ಈ ಚಿಕ್ಕ ಮೇಳನ್ನು ಮೇಳದಲ್ಲಿದ್ದವರೇ ಮಾಡ್ಬೇಕು ಅಂತ ಹೇಳುತ್ತದ್ದು ನನ್ನದೊಂದು ಇದು. ಅದೇ ಅಲ್ಲಿ ಆಗುವಂತ ಲೋಪಗಳಿಗೆ ಏನು ಹೇಳ್ತೀರಿ? ಈಗ ಅಂದ್ರೆ ಒಂದು ಮನೆಗೆ ಹೋಗಿ ಕುಣಿತಾರೆ, ಏನು ಪದ್ಯ, ಏನು ಮದ್ದಳೆ ಬಡಿತಾರೋ, ಏನು ಮಾತಾಡ್ತಾರೋ. ಹೌದು, ಅದಕ್ಕೆ ಒಂದು ಒಕ್ಕೂಟದವರೇ ಏನಾದ್ರು ಪರಿಹಾರ ಹುಡುಕ್ಬೇಕು. ಒಂದೆರಡು ವರ್ಷ ಹಿಂದೆ ಅಶೋಕ್ ಶೆಟ್ರು ಏನೋ ಒಂದು ಮೀಟಿಂಗ್ ಎಲ್ಲ ಕರೆದು ಮಾಡಿದ್ರು ಅಂತ. ಹೌದು. ಅದೇ ಅದು ಚಿಕ್ಕ ಮೇಳದ ಒಕ್ಕೂಟ ಅವ್ರು ಏನಾದ್ರು ಅದಕ್ಕೆ ದಾರಿ ಹುಡುಕ್ಬೇಕು ಅಂತ. ಹೌದೌದು. ಯಾಕಂದ್ರೆ ಅವರು ಹೇಳ್ಬೇಕು, ಮೇಳದವರಿಗೆ ಮಾತ್ರ ಅದಕ್ಕೆ ಇದು ಕೊಡ್ಬೇಕು. ಇಲ್ಲ ಎಷ್ಟು ಮೇಳ ಅವರ ಇದ್ರಲ್ಲಿ ಅಂಡರ್ ಅಲ್ಲಿ ಉಂಟು, ಅವ್ರದ್ದೆಲ್ಲರದು ಅದ್ರಲ್ಲಿ ಭಾಗವತರು ಯಾರು, ಪದ್ಯಕ್ಕೆ ಯಾರು, ಮದ್ದಳೆಗೆ ಯಾರು, ಅದನ್ನೆಲ್ಲ ಅವರು ನೋಟ್ ಮಾಡ್ಕೊಳ್ಬೇಕು. ಅದು ಮೇಳದಲ್ಲಿ ಇದ್ದವ್ರನ್ನೇ ಮಾಡ್ಕೊಳ್ಬೇಕು. ಎರಡು ಮೂರು ಸೆಟ್ ಅನ್ನೆಲ್ಲ ಮಾಡಿಕೊಂಡು ಏನೋ ಹೇಗೋ ಹೋಗಿ ಕುಣಿದು ಬಂದ್ರೆ ಅದು ಚಕ್ರದಾಳದವನು ಮೊದ್ಲೇ ಬಡಿತಾನೆ. ತೆಂಗಿನಕಾಯಿ ಸಿಗ್ತದೆ, ಅಕ್ಕಿ ಸಿಗ್ತದೆ ಅಂತ ಅನ್ನೋ ಉದ್ದೇಶದಿಂದ, ಅಥವಾ ದುಡ್ಡು ಕೊಡ್ತಾರಂತೆ, ಹೇಗೋ ಹೋಗಿ ಕಾಟಾಚಾರಕ್ಕೆ ಒಪ್ಪಿಸಿ ಬರ್ಲಿಕ್ಕೆ ನೀವು ಇಷ್ಟು ವರ್ಷ ಮಾಡಿದವರು ಅಂತ ಹೇಳಿ. ಇದರ ಬಗ್ಗೆ ತುಂಬಾ ಜನರಿಗೆ ಅಸಮಾಧಾನ ಅನ್ನುವಂತ ಅಸಮಾಧಾನ ನಮಗೂ ಉಂಟು, ಯಾರ ಹತ್ರ ಹೇಳೋದು, ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ನೀವು
ಅದಕ್ಕೆ ಆ ಚಿಕ್ಕ ಮೇಳ ಅಂತ ಹೇಳುವಂತ ಒಕ್ಕೂಟ ಮಾಡಿದಾರಲ್ಲ, ಹೌದು, ಅವರು ತೀರ್ಮಾನ ತೀರ್ಮಾನ ತಗೊಳ್ಬೇಕು. ಬೇರೆ ಯಾರು ಇಲ್ಲದಿದ್ರೆ ಯಾವ ದೇವಸ್ಥಾನದ ಹೊರಡ್ತದೆ ಅವರು ತೀರ್ಮಾನ ತಗೊಳ್ಬೇಕು. ನೀವು ನಿಮ್ಮಲ್ಲಿ ಯಾರು ಮದ್ದಳೆಗೆ ಯಾರು, ವೇಷಕ್ಕೆ ಯಾರು, ಪದ್ಯಕ್ಕೆ ಯಾರು, ಅವ್ರು ತಗೊಳ್ಳಿ. ಅವ್ರಿಗೆ ಗೊತ್ತಿರ್ಬೇಕು ಮಾತ್ರ ಅವನು ನಿಜವಾದ ಕಲಾವಿದನ ಹೌದಾ ಅಲ್ವಾ ಅಂತ ಹೇಳಿ. ಈಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಖಂಡಿತ ಏನ್ ಮಾಡಿದ್ರೆ ವಿಡಿಯೋ ತೆಗೆದು ಹಾಕ್ತಾರೆ. ನಾನು ಮೊನ್ನೆ ಒಂದು ವಿಡಿಯೋ ಎಲ್ಲ ಮಾಡಿದೆ, ವಿಡಿಯೋ ತೆಗೆದು ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು. ಮತ್ತೆ ಮನೆಗೆ ಹೋಗಿ ಆದ್ಮೇಲೆ ಮನೆಯವರಿಗೆ ಗೊತ್ತಿಲ್ಲ ಇದು ಸರಿ ಉಂಟಾ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಚಿಕ್ಕ ಮೇಳ ಬಂದಿದೆ ಮಾತ್ರ ನೋಡುವ ವಿಡಿಯೋ ಮಾಡುವ. ಈಗ ಎಲ್ಲ ಯೂಟ್ಯೂಬರ್ಸ್ ಆಗಿದ್ದಾರೆ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಮಾಡುವವರು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲಿ ತೆಗೆದು ಹಾಕ್ತಾರೆ. ಅದನ್ನ ಸರಿ ಗೊತ್ತಿರುವಂತವರ ಲೋಪವನ್ನ ಹುಡುಕ್ತಾರೆ ಅನ್ನುವಂಥದ್ದು ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ನಿಮಗೆ ಅನ್ನಿಸುದಿಲ್ವಾ ನಾವು ಇಷ್ಟು ವರ್ಷ ಪರ್ಫೆಕ್ಟ್ ಆಗಿ ಮಾಡಿಕೊಂಡು ಹೋಗಿದ್ದೇವೆ, ನಮಗೆ ಎಲ್ಲಿ ಯಾರು ನಮ್ಮನ್ನ ಕಡೆಗಣಿಸ್ತಾರೆ? ಹೌದು. ಅಲ್ಲ, ನಮ್ಮ ಚಿಕ್ಕ ಮೇಳಕ್ಕೂ ಆಗ್ತದೆ. ನಾವು ಒಬ್ಬ ರಜೆ ಇದ್ರೆ ನಾವು ಕಲಾವಿದರನ್ನೇ ಕರೆದು ನಾವು ಇದು ಮಾಡಿ ಹವ್ಯಾಸಿಯನ್ನ ಕರೆದು ವೇಷ ಮಾಡಿಕೊಂಡು ಅವತ್ತು ನಾವು ಹೋಗುದಿಲ್ಲ. ಯಾಕಂದ್ರೆ ನಮ್ಗೆ ಒಳ್ಳೆ ಹೆಸರುಂಟು, ಮೂಡುಬಿದ್ರೆಯಲ್ಲಿ, ಕಾರ್ಕಳದಲ್ಲಿ ಎಲ್ಲ ಒಳ್ಳೆ ಹೆಸರುಂಟು. ನಾವು ಆ ಹೆಸರನ್ನು ಹಾಳು ಮಾಡಿಕೊಳ್ಳಿಕ್ಕೆ ಅವತ್ತು ಅವನಿಗೆ ಆಗುದಿಲ್ಲ ಅಂದ್ರೆ ಬೇರೆ ಜನ ಸಿಕ್ಕಿದ್ರೆ ಮಾಡ್ತೇವೆ, ರಜೆಯೇ ಮಾಡುದು ನಾವು. ಹೌದು. ಇಲ್ಲಾಂದ್ರೆ ಹವ್ಯಾಸಿಯನ್ನು ತಂದು ಮತ್ತೆ ಮೇಳದಲ್ಲಿ ಇದ್ದವರಾದ್ರು ಅವನಿಗೆ ಶ್ರೀವೇಷ ಮಾಡುವ ಒಳ್ಳೆ ಶ್ರೀವೇಷ ಮಾಡ್ತಾನ ಇಲ್ಲದ್ರೆ ನಮ್ಗೆ ಗೊತ್ತಿರ್ತದಲ್ಲ, ಅಂತವ್ರನ್ನೇ ತಂದು ನಾವು ಚಿಕ್ಕ ಮೇಳ. ಹೌದು. ಎಸ್ ಸರ್. ಇಷ್ಟು ವರ್ಷ ಸೇವೆ ಮಾಡಿದಂತಹ ಸೋಮಶೇಖರ್ ಭಟ್ರು, ನಿಮ್ಮ ಫ್ಯಾಮಿಲಿ ಈಗ ನೀವು ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ಈಗ ನಾನೀಗ ನನ್ನ ಹೆಂಡತಿ, ಇಬ್ರು ಮಕ್ಕಳು ಮತ್ತೆ ತಾಯಿಯು ನನ್ನ ಜೊತೆನೆ ಇದ್ದಾರೆ. ಹೌದು. ಯಕ್ಷಗಾನದಿಂದ ಜೀವನ ಕಟ್ಟಿಕೊಂಡಿದ್ದೀರಾ? ಖಂಡಿತ. ನಿಮ್ಮ ಬದುಕಿಗೆ ಎಷ್ಟು ಉಪಯುಕ್ತ ಆಗಿದೆ ಯಕ್ಷಗಾನ? ತುಂಬಾ ಉಪಯುಕ್ತವಾಗಿದೆ ಬದುಕಿಗೆ. ಯಕ್ಷಗಾನ ಇಲ್ಲ ಅದು ಗೊತ್ತಿಲ್ಲ, ಹೋಟ್ಲಲ್ಲೇ ಇರ್ತಿದ್ದೇನೆ. ಯಕ್ಷಗಾನದಲ್ಲಿ ಈಗ ಬೆಳಗಿನವರೆಗೆ ಹೋಗಿ ಕಾಲಮಿತಿ ಬಂದಿದೆ. ಹೌದು. ಏನ್ ಅಭಿಪ್ರಾಯ ಕಾಲಮಿತಿಯ ಬಗ್ಗೆ? ನಿಮ್ಮ ಒಳಿತು ಕೆಡುಕನ್ನು ಹೇಳೋದಿದ್ರೆ ಯಾವುದು ಬೆಸ್ಟ್ ಅಂತ ಆಗ್ತದೆ? ಬೆಳಗಿನವರೆಗೆ ಬೆಸ್ಟ್ ಆಗ್ತದೆ? ಕಾಲಮಿತಿಯೇ ಬೆಸ್ಟ್. ಈಗಿನ ನಮ್ಮ ಆರೋಗ್ಯದ ಇದಕ್ಕೆ ಕಾಲಮಿತಿಯೇ ಒಳ್ಳೇದು. ಯಾಕೆಂತ ಹೇಳಿದ್ರೆ ಮೊದ್ಲಿನಷ್ಟು ಸ್ಟ್ರಾಂಗ್ ಇಲ್ಲ ಈಗ ಹೌದು ಶರೀರ ಯಾರ್ದು. ಹಾಗಾಗಿ ಈಗ ಫುಡ್ ನಾವು ತಿನ್ನುವಂತ ಆಹಾರದಿಂದಲೇ ಬರುದು ಅದು. ಆ ಕಾಲದಲ್ಲಿ ನಾವು ಬೆಳಿಗ್ಗೆವರೆಗೆ ನಿದ್ದೆಗೆಟ್ಟು ಮರುದಿವಸ ಮತ್ತೊಂದು ಬಿಡಾರಕ್ಕೆ ಹೋಗಿ ಮಲ್ಕೊಂಡು ಸಾಯಂಕಾಲ 6 ಗಂಟೆಗೆ ಪುನಃ ನಾವು ಇಲ್ಲಿಗೆ ಎಲ್ಲಿ ಯಕ್ಷಗಾನ ಆಗ್ತದೆ ಅಲ್ಲಿಗೆ ಒಂದು ಕೇಳಿ ಬಡ್ದು ಮತ್ತೆ ಊಟ ಮಾಡಿ ಜೀವನ ಸಾಗಿಸ್ತಾ ಇತ್ತು. ಈಗ ಅಷ್ಟು ನಮ್ಗೆ ದಿನನಿತ್ಯವೂ ನಮ್ಗೆ ನಿದ್ದೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಹಗಲು ಹೊತ್ತು ಮಲ್ಕೊಳ್ಳಿಕ್ಕೂ ಹೌದು. ಈಗ ಸೆಕೆ ಜಾಸ್ತಿ. ಹೌದು. ವಾತಾವರಣ ಚೇಂಜ್ ಆಗಿದೆ. ಮತ್ತೆ ಸರ್ಕಾರದ ಕೆಲವೊಂದಷ್ಟು ರೂಪರೇಷೆಗಳು ಉಂಟೌದು. ಅಲ್ಲ, ನಾವೀಗ ಹೇಳೋದಾದ್ರೆ ಬೆಳಿಗ್ಗೆ ಹೊರಗೆ ಆಗುದಕ್ಕೂ ಇದಕ್ಕೂ ಆಗುವಂತ ಇದಕ್ಕೆ ಈಗಿನ ಇದಕ್ಕೆ ಬೆಳಿಗ್ಗೆವರೆಗೆ ಒಳ್ಳೇದು. ನಮ್ಮ ಆರೋಗ್ಯದ ವಿಷಯದಲ್ಲಿ ಬೆಳಿಗ್ಗೆವರೆಗೆಲ್ಲ ಕಾಲಮಿತಿಯೇ ಒಳ್ಳೇದು ಈಗ. ಹೌದು. ಯಕ್ಷಗಾನದಿಂದ ಜೀವನ ಕಟ್ಟಿಕೊಳ್ಬಹುದು, ಆದ್ರೆ ಸ್ವಲ್ಪ ಇದು ಸರಿ ಬೇಕು. ಹೇಗೆ ಹೇಳ್ತೀರಿ ಅದನ್ನ? ಹೇಗೆ ಹೇಳ್ತಾರೆ, ಕಲಾವಿದರು ತುಂಬಾ ಬಂದಿದ್ದಾರೆ, ಒಳ್ಳೊಳ್ಳೆ ಕಲಾವಿದರು, ಗುರುತಿಸುವವರಿಲ್ಲ ಅವರನ್ನು. ಇಲ್ಲ, ಕೆಲವರು ಸ್ವಲ್ಪ ಒಂದು ಯೂಟ್ಯೂಬ್ ಅಲ್ಲಿ ಬಂದ ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ರೆ ಒಳ್ಳೆ ಬೇಡಿಕೆ. ಹೌದು. ಉಳಿದ ವಿಷಯದಲ್ಲಿ ಗೊತ್ತಿಲ್ಲ, ಒಂದೇ ಪದ್ಯಕ್ಕೆ ಕುಣಿಲಿಕ್ಕೆ ಗೊತ್ತಿರೋದು ಅವನಿಗೆ. ಹೌದು. ಬೇರೆ ತಾಳ ಕೊಟ್ಟರೆ ಅದಕ್ಕೆ ಕುಣಿಲಿಕ್ಕೆ ಗೊತ್ತಿಲ್ಲ. ಅದೇ ಹಣ ಅವಕಾಶಗಳು ಕೊಟ್ಟವರಿಗೆ ಕೊಡ್ತಾರೆ ಅಂತ ಅನ್ನಿಸ್ತದೆ ನಿಮಗೆ? ಖಂಡಿತ. ಎಲ್ಲ ಮುಂಬೈಯಲ್ಲಿ ಯಕ್ಷಗಾನ ಆಗ್ತದೆ, ಡೆಲ್ಲಿಯಲ್ಲಿ ಆಗ್ತದೆ, ಕರ್ಕೊಂಡು ಹೋದವರನ್ನೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಅಲ್ಲ, ಟೀಮ್ ಮಾಡಿ ಕರ್ಕೊಂಡು ಹೋದ್ರೆ ಅದೊಂದು ಟೀಮ್ ಅಂತ ಹೇಳಿ. ಈಗಿನ ಒಂದೊಂದು ಆಟಕ್ಕೂ ಕೆಲವರು ಅಂತವರನ್ನೇ ಕರ್ಕೊಂಡು ಹೋಗೋದು, ಅದಕ್ಕೆ ಅಂತ ಹೇಳಿ ಹೋಗುವವರಿದ್ದಾರೆ. ಜನ ಯಾರಲ್ಲೋ ಒಬ್ಬರ ಹತ್ರ ಕಲಾವಿದರ ಹತ್ರ ಹೇಳಿರ್ತಾರೆ, ಪ್ರತಿ ವರ್ಷ ಅವರು ಹೇಳಿದವರನ್ನೇ ಹೇಳಿ ಕರ್ಕೊಂಡು ಹೋಗುವಂತದ್ದು. ಇಲ್ಲಿ ಕೊಟ್ಟವರಿಗೆ ಅವಕಾಶಗಳನ್ನ ಒದಗಿಸಿಕೊಡುವಾಗ ಉಳಿದವರಿಗೆ ಅವಕಾಶಗಳು ಎಲ್ಲಿಯೂ ಕಡಿಮೆ ಆಗ್ತದೆ ಅಂತ ಹೇಳಿ ಅನ್ನಿಸುವುದಿಲ್ಲ ಸೋಮಣ್ಣ? ಅನಿಸ್ತದೆ, ಆದ್ರೆ ಅವರಿಗೆ ಆ ಭಾಗ್ಯ ಇಲ್ಲ ಅಂತ ಹೇಳ್ಬೇಕಷ್ಟೇ. ಅಷ್ಟೇ. ಹೌದು. ಈಗ ಅವ್ರನ್ನ ದೂರ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಈಗ ನಮ್ಗೆ ಒಬ್ಬರಿಗೆ ಅಲ್ಲ, ನನ್ಗೆ ಒಬ್ಬ ಆತ್ಮೀಯ ಇದ್ರೆ ಅವನನ್ನೇ ನಾನು ಕರೆಯುವುದಲ್ವಾ, ಉಳಿದವ್ರನ್ನ ಕರೆಯುವುದಿಲ್ಲ. ನೀನ್ ಬಾ ಮಾರೆ ನನ್ನೊಂದು ಅಂತ ಹೇಳಿ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋಣ. ನಿಮಗೆ ಹೊರಗಿನ ಆಟಗಳು ಸಿಗ್ತದ? ಹೊರಗಿನ ಆಟಗಳು ಸಿಗುತ್ತೆ. ಈಗ ನಾನು ಹೋಗುದಿಲ್ಲ, ನಾನು ಚಿಕ್ಕ ಮೇಳಕ್ಕೆ ಆದ್ಮೇಲೆ ಇಲ್ಲ ಇದಕ್ಕೆ ರಜೆ ಮಾಡ್ಬೇಕು, ಇಲ್ಲಾಂದ್ರೆ ಅವರನ್ನು ರಜೆ ಮಾಡುದು. ನಾನು ಇಲ್ಲ ಅಂತ ಹೇಳಿ ಒಬ್ಬನಿಂದಾಗಿ 5 ಮಂದಿ. ಚಿಕ್ಕ ಮೇಳ 6 ತಿಂಗಳು ಇರ್ತದ? 6 ತಿಂಗಳು ಉಂಟು. 6 ತಿಂಗಳು ಅಂದ್ರೆ ದೀಪಾವಳಿ ಅಮಾವಾಸ್ಯೆಗೆ ನಮ್ದು ಕೊನೆ, ಮತ್ತೆ ಹೊರಡುವುದು ಪತ್ತನಾಚೆಗೆ. ಅಲ್ಲಿಯ ರೀತಿ ಹಾಗೆ, ಅಲ್ಲಿ ನಿತ್ಯ ಬಲಿ
ಒಳಗೆ ಆಗುವಾಗ ನಮ್ಮ ಚಿಕ್ಕ ಮೇಳ ಹೊರಗೆ. ಹೊರಗೆ. ಹೌದು. ನಾಳ್ದು ನಿತ್ಯ ಬಲಿ ಹೊರಡುವಾಗ ಅದು ದೀಪಾವಳಿ ಅಮಾವಾಸ್ಯೆಗೆ ನಿತ್ಯ ಬಲಿ ಹೊರಡು ಎಲ್ಲ ದೇವಸ್ಥಾನಗಳಲ್ಲಿ ಅದು ಇದ್ದ ಕ್ರಮ. ಆವತ್ತು ನಮ್ದು ಒಳಗೆ ಒಳಗೆ ಅಂತ ಹೇಳಿ. ಸೋಮಣ್ಣ, ಇಷ್ಟು ಹೊತ್ತು ಯಕ್ಷಗಾನದ ಪಯಣದ ನಿಮ್ಮ ಅನುಭವವನ್ನ, ಜರ್ನಿಯನ್ನೆಲ್ಲ ಹಂಚಿಕೊಂಡ್ರಿ. ಒಂದಷ್ಟು ಕಲಾವಿದರೊಡನೆ ಒಡನಾಟ ಆಗಿರ್ಬೋದು, ಎಲ್ಲ ಅನುಭವಗಳನ್ನ ಹಂಚಿಕೊಂಡ್ರಿ. ಕಾರ್ಯಕ್ರಮದ ಕಡೆಯ ಭಾಗವಾಗಿ ನಿಮ್ಮಲ್ಲಿ ಕೇಳುವಂಥದ್ದೇನು ಕೇಳಿದ್ರೆ, ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ಹೇಳಿದ್ರೆ ಆಯ್ತು. ಸೋಮಶೇಖರ ಭಟ್ರು ಮೆಚ್ಚಿಕೊಂಡಂತಹ ಒಂದಷ್ಟು ಕಲಾವಿದರ ಹೆಸರನ್ನ ಹೇಳುದಿದ್ರೆ? ನಾನು ಹಿಮ್ಮೇಳದಲ್ಲಿ ಹೇಳುದಿದ್ರೆ ಒಂದು ದೇಲಾಂತ ಭುಜ ಸುಬ್ರಹ್ಮಣ್ಯ ಭಟ್ರು, ಮತ್ತೆ ಮಣಿಮುಂಡ ಶಾಸ್ತ್ರಿಗಳು, ಅವ್ರ ಜೊತೆ ನನ್ನ ತಿರುಗಾಟ ಉಂಟು. ಇದರಲ್ಲಿ ನಮ್ಮ ಕಟೀಲು ಮೇಳದಲ್ಲಿ 4ನೇ ಮೇಳದಲ್ಲಿ ಒಟ್ಟಿಗಿದ್ದೆವು ಅವ್ರದ್ದು. ಮತ್ತೆ ನಮ್ಮ ಚಂದ್ರಶೇಖರ್ ಭಟ್ ಕೊಂಕಣಾಜೆ, ಮೋಹನ್ ಶೆಟ್ಟಿಗಾರರು, ಅವ್ರದ್ದೆಲ್ಲ ಚೆಂಡೆ ನನಗೆ. ಮತ್ತೆ ಅಡೂರು ಗಣೇಶಣ್ಣ ಅವ್ರದ್ದೆಲ್ಲ ಚೆಂಡೆಗೆ ಒಳ್ಳೆ ನನಗೆ ಖುಷಿ ಕೊಡ್ತದೆ. ಅದು ಯಾರ ಪದ್ಯ ಇಷ್ಟ? ನನ್ಗೆ ಹೇಳುವ ನನ್ನ ಕುಬಣ್ಣವ್ರನವರೇ. ಮತ್ತೆ ಈಗ ಪಟ್ಲದವರಿದ್ದಾರೆ. ಅವ್ರ ಜೊತೆನೂ ಒಂದು ವರ್ಷ ನಾನು ತಿರುಗಾಟ ಮಾಡಿದ್ದೇನೆ, 4ನೇ ಮೇಳದಲ್ಲಿ ಜೊತೆಗಿದ್ದೆ. ಮತ್ತೆ ನಂಗೆ ಅಮ್ಮಣ್ಣ ಯಾರದ ಪದ್ಯ ಅಂತ ಹೇಳಿದ್ರೆ ಅಷ್ಟೇ. ಈಗ ನಮ್ಮ ಇವರು ಭಾಗವತರು ಸುಂಕದ ಅವರು ಅದೇ ಶೈಲಿ. ಸಂದರ್ಶನ ಮಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ, ನೋಡುವ ಸಿಕ್ಕಿದ್ರೆ. ಅವರು ನಮ್ಮ ಮೇಳದಲ್ಲಿ ಇದ್ದ ಕಾರಣ ಕಚ್ಚೂರ ಮಾಲ್ದಿ ನಮ್ಗೆ 2 ಪ್ರಸಂಗ ಆಯ್ತು. ಹೌದು. ನಾವು 2-3 ಪ್ರಸಂಗ ಏನಾಯ್ತು. ಅವರ ಪದ್ಯ ಬೇಕು ಅಂತ ಹೇಳಿ, ಅಮ್ಮಣ್ಣರ ಶೈಲಿಯ ಪದ್ಯ ಬೇಕು ಅಂತ ಹೇಳಿ ಆಟ ಆಡಿಸುವವರು, ಕಚ್ಚೂರ ಮಾಲ್ದಿಯ ಪ್ರಸಂಗ ಬೇಕು ಅಂತ ಹೇಳಿ 2-3 ಪ್ರಸಂಗನೇನ ನಮ್ದು ಈ ಸಾರಿ ಸುಂಕದಹಟ್ಟಿ ಮೇಳದಲ್ಲಿ ಆಗಿದೆ. ವೇಷಧಾರಿಗಳಲ್ಲಿ ಯಾರಲ್ಲಿ ಮೆಚ್ಚಿಕೊಳ್ತೀರಿ? ವೇಷಧಾರಿಗಳು ನಾವು ವಿಷ್ಣು ಶರ್ಮರನ್ನೇ ಮೆಚ್ಚಿಕೊಳ್ಳೋದು ಒಂದು ವೇಷದಲ್ಲಿ. ಮತ್ತೆ ಕಿರೀಟ ವೇಷದಲ್ಲಿ ಸುಬ್ರಾಯ ಹೊಳ್ಳರು, ಕಾಸರಗೋಡು ಸುಬ್ರಾಯ ಹೊಳ್ಳರು, ಮತ್ತೆ ಪೆರ್ವಾಯಿ ನಾರಾಯಣ್ ಶೆಟ್ಟಿ ಅವರು ಎಲ್ಲ 4ರಲ್ಲಿ ಒಡನಾಟ ನೋಡಿದವರು. ಹೌದೌದು, ಅವ್ರದ್ದೆಲ್ಲ ಒಳ್ಳೆ. ಮತ್ತೆ ಶ್ರೀ ವೇಷದಲ್ಲಿ ನಂಗೆ ತೋಡಿಕಾಣನೆ 4ರಲ್ಲಿ ಬಹಳ. ಹೌದೌದೌದು, ಅವ್ರದ್ದೇ. ಮತ್ತೆ ನನಗೆ ಮೇಳಕ್ಕೆ ಸೇರುವವರೆಗೂ ನಂಗೆ ಹೊರಗಿನ ವೇಷಗಳದ್ದೆಲ್ಲ ಪರಿಚಯ ಗೊತ್ತಿಲ್ಲ ಆಯ್ತು ನನಗೆ. ನಾವು ಯಕ್ಷಗಾನಕ್ಕೆ ಹೋಗ್ತಿದ್ದೆ, ನೋಡ್ತಿದ್ವು, ಕಡ್ಡ ತಿಂತಿದ್ದು, ಬರ್ತಿದ್ದೆವು ಅಷ್ಟೇ. ಯಕ್ಷಗಾನದ ಒಳಗೆ ಹೊರಟಂದ್ರೆ ಮೇಳಗೆ ಸೇರಿ ಆದ್ಮೇಲೆನೆ. ಹೌದು, ಅದೇ ರೀತಿ. ಸೋಮಶೇಖರ ಭಟ್ರಿಗೆ ಬಹಳಷ್ಟು ಖುಷಿ ಕೊಟ್ಟ ಒಂದು ವಿಚಾರ ಅಂತ ಕೇಳಿದ್ರೆ ಏನು? ಜೀವನದಲ್ಲಿಯೂ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವುದೂ ಆಗ್ತದೆ, ಒಂದು ವಿಚಾರವನ್ನ ಹೇಳಬೇಕು, ಇದು ಬಹಳ ನನಗೆ ಖುಷಿಯಾದ ವಿಚಾರ ಅಂತ ಹೇಳಿ. ಯಾವುದು? ನನಗೆ ಖುಷಿಯಾದ ವಿಚಾರ ಏನು ಇಲ್ಲದೊಂದು ಮನೆ ಕಟ್ಟಿದ್ದೆ ನಾನು. ಮನೆ ಕಟ್ಲಿ ಇಳಿಯುವಾಗ ನನ್ನ ಹತ್ರ ಒಂದು 5 ಪೈಸೆ ಅಂತ ಇಲ್ಲ ಆಯ್ತು. ನಮ್ದು ಪಾಲೆಲ್ಲ ಆಯ್ತು. ಪಾಲು ಒಳ್ಳೇದ್ರಲ್ಲಿ ಅದು, ನಾವೇನು ಗಲಾಟೆ ಮಾಡಿ ಅಲ್ಲ, ಪಾಲೆಲ್ಲ ಆಯ್ತು. ಆಮೇಲೆ ಆಯ್ತು ಆಗುಲೇ ಕಾರಣ 25-30 ವರ್ಷ ಆಗಿರ್ಬೋದು ನಂಗೆ ಪಾಲಾಗುವಾಗ. ಆಗ್ಲಿ ಇನ್ನು ಮದುವೆ ಆಗ್ಬೇಕಲ್ಲ. ಮದುವೆ ಆಗುವಂತಂದ್ರೆ ನಮ್ಮಂತವ್ರಿಗೆ ಹೆಣ್ಣು ಯಾರು ಕೊಡ್ತಾರೆ? ಏನು ಬೇಡ, ಒಂದು ಮನೆ ಕಟ್ಟೋಣ, ಮತ್ತೆ ಎಲ್ಲಿಯಾದ್ರೂ ಹೆಣ್ಣು ಸಿಕ್ಕಿದ್ರೆ ಮದುವೆ ಇಲ್ಲದ್ರೆ ಹಾಗೇನೆ ಇರೋಣ ಅಂತ ಹೇಳಿ ಇದ್ದೆ ನಾನು. ಮನೆ ಕಟ್ಟಿದೆ. 2 ವರ್ಷದಲ್ಲಿ ನನ್ಗೆ ಒಲಿದು ಬಂದು ಶಿಲ್ಪ ಹೇಳುವವಳು ರಾಣಿಮೆಣ್ಣು, ಅವಳನ್ನ ಮದುವೆ ಆಗಿ ಈಗ ಸುಖ ಸಂಸಾರಿ ಆಗಿದೆ. ಅದೊಂದು ಖುಷಿ ನನಗೆ. ಬದುಕಿನಲ್ಲಿ ತುಂಬಾ ಬೇಸರಾದ ವಿಚಾರ ಕೇಳಿದ್ರೆ ಏನು? ಬೇಸರ ಅಂತ ನಾನು ಇದೇ ಮನೆ ಕಟ್ಟುವ ಸಮಯದಲ್ಲಿ ಇದೇ ಜಾಗ ಅದು ಗೌರ್ಮೆಂಟಿದು ಜಾಗ ಅಂತೇಳಿ ರೆಕಾರ್ಡಲ್ಲಿ ಬಂತು. ನಾನು ಮನೆ ಇಲ್ಲಿ ಕಟ್ಲಿಕ್ಕೆ ಆಗ್ಬೋದು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಲಿಲ್ಲ. ಪ್ಲಾನ್ ಅಲ್ಲಿದ್ದೆ. ಈ ಜಾಗ ಬಂದು ನೋಡುವರಾದ್ರೆ ಹೇಳಿದೆ, ಈ ಮನೆಯಲ್ಲಿ ಈ ಜಾಗದಲ್ಲಿ ಮನೆ ಕಟ್ಬೋದಾ ಅಂತೇಳಿ. ಅವಾಗ ಹೇಳಿದ್ರು, ಒಳ್ಳೆ ಜಾಗ ಮಾರೆ, ಕಟ್ಟು ನೀನು ಅಂತೇಳಿ. ಮತ್ತೆ ರೆಕಾರ್ಡ್ಸ್ ಅಲ್ಲಿ ನೋಡುವಾಗ ಅದು ಗೌರ್ಮೆಂಟ್ ಜಾಗ ಅಂತ ಹೇಳಿ, ಇದ್ರ ಪಕ್ಕದಲ್ಲಿ ನಮ್ದೇ ಇರೋದು, ಅದು ಗೌರ್ಮೆಂಟ್ ಜಾಗ. ಅದಕ್ಕೆ ನಿಂಗೆ ನಾನು ಲೋನ್ ಆಧಾರದಲ್ಲೇ ಇದ್ದದ್ದು. ನಾನು ಮನೆ ಕಟ್ಟಿಗೆ ಇಳಿಯುವಾಗಲೂ ಲೋನ್ ಆಧಾರದಲ್ಲಿ ಧೈರ್ಯದಲ್ಲೇ ಇದ್ದದ್ದು, ಲೋನ್ ಸಿಗ್ಬೋದು ಅಂತ ಹೇಳಿ. ಅದು ನಿಮ್ಮ ಇದರಲ್ಲಿ ವರ್ಗದಲ್ಲಿಲ್ಲ, ಅದು ಹೊರಗುಂಟು, ಅದು ಗೌರ್ಮೆಂಟ್ ಜಾಗ, ನಿಮಗೆ ಲೋನ್ ಎಲ್ಲ ಮಾಡ್ಲಿಕ್ಕೆ ಈಗಿಲ್ಲ, ಪಕ್ಕದಲ್ಲಿ ಆಗ್ಲಿಕ್ಕಿಲ್ಲ. ಆಗ ನನಗೆ ತುಂಬ ಬೇಜಾರ ಆಯ್ತು. ಒಂದು ಆಸೆಗೆ ಇಳ್ದಿದ್ದೆ ಅಂತ ಹೇಳಿ. ಮತ್ತೆ ಇಲ್ಲಿ ನಮ್ಮ ಇವರ ಹತ್ರ, ನನ್ನ ತಾಯಿ ಹತ್ರ ಹೇಳಿದೆ, ಇಲ್ಲೇ ಪಕ್ಕದಲ್ಲಿ ಅವ್ರದ್ದೊಂದು 5 ಸೆನ್ಸ್ ಇತ್ತು, ನಂದು ಅಲ್ಲೇ ಉಂಟು ಮಾರೆ 5 ಸೆನ್ಸ್, ಇದೆಲ್ಲ ಕಟ್ತಾ ಇದ್ದೇನೆ, ಅದಲ್ಲಿ ಕಟ್ಟು ನೀನು, ಅದು ಗೌರ್ಮೆಂಟ್ ಹತ್ರ ಅವರಿಗೆ ಆಯ್ತು ಬಿಡು. ಮತ್ತೆ ಈಗ ಇದು ಅಕ್ರಮ ಸಕ್ರಮದಲ್ಲಿ ಎಲ್ಲ ಸರಿ ಮಾಡಿದ್ದೇನೆ ಅದನ್ನ. ಆ ಸಂದರ್ಭದಲ್ಲಿ ಸ್ವಲ್ಪ ನೋವಾಗಿದೆ ನನಗೆ. ಯಕ್ಷಗಾನ ಕ್ಷೇತ್ರದಲ್ಲಿ ನೋವಾದದ್ದು ಕೇಳಿದೆ?
ನಕ್ಷತ್ರದಲ್ಲಿ ನಾವು ಆದದ್ದು ಅಂತೇಳಿ ಇಲ್ಲ. ಯಾವುದಾದಿದ್ರೆ ಹೇಳ್ಬೋದು. ಇಲ್ಲ, ನನಗೆ ನೆನಪಿದ್ದ ಪ್ರಕಾರಣ ಯಾವುದಿಲ್ಲ. ಯಾರಾದ್ರೂ ನಿಂದಿಸಿದ್ದಾರಾ ಸೋಮಶೇಖರ ಭಟ್ರನ್ನ? ನಿಂದನೆಗಳುಂಟ? ಹಿಂದ್ಗಡೆದಿರ್ಬೋದು, ಎದುರಿಂದ ಗೊತ್ತಿಲ್ಲ ನನಗೆ. ರಂಗದಲ್ಲಿ ಆಗಿರ್ಬೋದು ಯಾರಾದ್ರೂ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಾಗುದಿಲ್ಲ, ಇದಾಗುದಿಲ್ಲ ಅನ್ನೋ ನಿಂದನೆಗಳನ್ನ ಕೇಳಿದ್ದೀರಾ? ಯಾರಾದ್ರೂ ಹೇಳಿದ್ದು ಅಥವಾ? ಶುರುವಿಗೆ ನಾನು ಮದ್ದಳೆ ಬರೆಯುವ ಇದರಲ್ಲಿ ಆದರೆ ನಾನು ಬೈಗಳು ತಿಂದಿದ್ದೇನೆ ನಾನು. ಚಂದ್ರಶೇಖರ ಭಟ್ರಿಂದ ಆಗಲಿ, ಮೋಹನ್ ಶೆಟ್ಟಿಗಾರರಿಂದ ಆಗಲಿ. ಮೋಹನ್ ಶೆಟ್ಟಿಗಾರ ಬೈಯುವವರಲ್ಲ, ಈಗೊಮ್ಮೆ ನೋಡುವವರು. ಹೌದೌದು. ಚಂದ್ರಶೇಖರ ಭಟ್ರು ಅವರೆಲ್ಲ ಜೋರು ಮಾಡಿರ್ಬೋದು, ಹಾಗೆಲ್ಲ ಮಾರ ಹೀಗೆ ಹೇಳಿದಲ್ಲ ನಿಂಗೆ ಅಂತ ಹೇಳಿ. ಅಲ್ಲ, ನಿಮ್ಮ ಮೇಲಿನ ಮತ್ಸರದಿಂದ ಯಾರಾದ್ರೂ ಹೇಳಿದಂತ ವಿಚಾರಗಳು ಏನಿದೆ? ಯಾರಾದ್ರೂ ಹೇಳಿದಾರ ಸೋಮಶೇಖರ ಭಟ್ರು ಹಾಗೆ ಹೀಗೆ ಅದು ಅನ್ನುವಂತಹ ನಿಂದನೆಗಳು ನಿಮ್ಮ ಕಿವಿಗೆ ಬಿದ್ದದ್ದುಂಟಾ ಅಂತ ಹೇಳಿ? ಮತ್ತೊಂದು ಹೇಳ್ತೇನೆ ನಾನು, ಬೇರೆಯವರ ಮಾತು ನಾನು ಕೇಳೋದು ತುಂಬಾ ಕಮ್ಮಿ. ಒಬ್ಬ ಹೀಗೆ ಅವ ಹೀಗೆ ಹೇಳಿದ ಅಂತೇಳಿ ನಾನು ಹೋಗಿ ಕೇಳಲಿಕ್ಕೆ ಹೋಗ್ಲಿಕ್ಕಿಲ್ಲ. ಅವ ಹೇಳಿದ್ನ ಹೇಳಿ, ಅವನಿಗೆ ಹೇಳಲಿಕ್ಕೆ ಮತ್ತೊಮ್ಮನ ಹೇಳಿದ್ರೆ ಧೈರ್ಯ ಉಂಟಂದ್ರೆ ಅವನು ನನ್ನ ಹತ್ರ ಬಂದು ಹೇಳ್ಬೋದಲ್ಲ. ಹೌದು. ಬೇರೆಯವ್ರದ್ದು ಎಂತದ ಕೇಳುದು, ನೀನ್ ಇಂಥವ ಮಾರ, ನೀನ್ ಇಂಥವ, ನನ್ನ ಹತ್ರ ಹೇಳಿ ಅಂತ ನನಗೆ ನೆನಪಿಲ್ಲ. ಹೇಳಿರ್ಬೋದು, ಎಲ್ರು ಒಂದೇ ರೀತಿ ಇರೋದಿಲ್ಲ. ಹಾಗೆ ಮತ್ತೊಬ್ಬ ಹೇಳಿದಂತೇಳಿ ನಾನು ಕೇಳಲಿಕ್ಕೆ ಹೋಗುದು ತುಂಬಾ ಕಮ್ಮಿ, ನಾನು ಕಡಿಮೆ. ಹಾಗೆ ಈಗ ಜೀವನ ಹೇಗುಂಟು? ಸಂತೋಷ ಉಂಟು, ನೆಮ್ಮದಿ ಉಂಟು. ನೆಮ್ಮದಿ ಉಂಟು. ಮತ್ತಷ್ಟು ವರ್ಷ ತಿರುಗಾಟ ಮಾಡ್ಬೇಕು ಯಕ್ಷಗಾನ ಕ್ಷೇತ್ರದಲ್ಲಿ? ಯಕ್ಷಗಾನದಿಂದ ಸ್ವಲ್ಪ ದೂರ ಉಳಿಯುವಂತ ಇದ್ರಲ್ಲಿ ಇದ್ದೇನೆ ನಾನು. ಅದೇ ನಾನು ಬೇಕಾಗಿಲ್ಲ, ನನ್ಗೀಗ ನಾನೀಗ ಪೌರೋಹಿತ್ಯರ ಜೊತೆ ಹೋಗ್ತಾ ಇದ್ದೀರಾ? ಹೌದು, ಸಾಧಾರಣ 4 ವರ್ಷ ಆಯ್ತು. ಈಗ ಅವ್ರದ್ದೇ ಜಾಸ್ತಿ ಆಯ್ತು ಅಂತಂದ್ರೆ ನಾನು ಮೇಳದಿಂದ ಸ್ವಲ್ಪ ಹಿಂದೆ ಬರುದು, ಹೊಂದಾಣಿಕೆ ಆಗುದಿಲ್ಲ ಅಂತ ಹೇಳಿ. ಹೌದು 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 ಹೌದು. ಅಂದ್ರೆ ಕಾರ್ಯಕ್ರಮ ನಿರಂತರ ಇರ್ತದ? ಕಾರ್ಯಕ್ರಮ ಇರ್ತದೆ ನಿರಂತರ. ಅದೇ ಅದೊಂದು 25% ಈಗ ಅದ್ರಲ್ಲಿ ಇದ್ದೇನೆ ನಾನು. ಒಂದು 50% ಆದ್ರೂ ಹೋಗ್ಬೇಕು ನಾನು ಇದನ್ನ ಬಿಡ್ಬೇಕು ಅಂತ ಆದ್ರೆ. ಹೌದೌದು. ಆ ಕೆಲಸದಲ್ಲಿ ಒಂದು 4-5 ಪುರೋಹಿತರು ಕರೀತಾರೆ ಹೊರತು ಎಲ್ರು ನಾಳೆ ಪುರುಷ ಅಂತ ಕೇಳೋಗೆ ಆದ್ರೆ ಯಕ್ಷಗಾನವನ್ನು ಬಿಡ್ಬೋದು. ಹಾಗೆ ಮತ್ತೆ ನನಗೆ ಸ್ವಲ್ಪ ಕೃಷಿ ಉಂಟು. ಏನು ಅಡಿಕೆ ಇಲ್ಲ? ಹೌದು, ಅಡಿಕೆ ತೋಟ ಉಂಟು. ಅಡಿಕೆಯಲ್ಲಿ ಮುಂದುವರ್ಕೊಂಡು ಅದೇ ಯಕ್ಷಗಾನ ಮತ್ತು ಅಡಿಕೆ ಇದು ಈಗ ನನ್ನ ಸೈಡ್ ಇದ್ರಲ್ಲಿ ಉಂಟು. ಯಾವುದು ಈ ಪೌರಹಿತರ ಜೊತೆ ಹೋಗೋದು ಪ್ರಧಾನ ಯಕ್ಷಗಾನವೇ. ಪ್ರಧಾನ ಯಕ್ಷಗಾನ ಅದ್ರಲ್ಲೇ ನಾನು ಮೇಲೆ ಬಂದದ್ದು. ಹಾಗೆಂದೇಳಿ ಒಮ್ಮೆಲೆ ಬಿಡ್ಲಿಕ್ಕೆ ಗೊತ್ತಿಲ್ಲ ನನ್ಗೆ. ಅಂದ್ರೆ ಬೇರೊಂದು ಗಟ್ಟಿಯಾಗದ ನಾವು ಅದನ್ನ ಬಿಡಬಾರ್ದಲ್ಲ. ಈಗ ನಿಮಗೆ ಎಷ್ಟು ವರ್ಷ ವಯಸ್ಸು? ನನಗೆ 46 ವರ್ಷ. ಇದರ ನಡುವೆ 30 ವರ್ಷ ತಿರುಗಾಟ ಯಕ್ಷಗಾನದಲ್ಲೇ ಹೋಗಿದೆ. ಅನುಭವಿ, ಯಕ್ಷಗಾನ ಕ್ಷೇತ್ರದ ಅನುಭವಿ ಆಗಿರುವಂತಹ ಸೋಮಶೇಖರ ಭಟ್ರಲ್ಲಿ ಕಡೆಯದಾಗಿ ಒಂದು ವಿಚಾರವನ್ನ ಕೇಳುದಿದ್ರೆ, ಯಕ್ಷಗಾನ ಕ್ಷೇತ್ರಕ್ಕೆ ಇನ್ನು ಮುಂದಕ್ಕೆ ಬರಬೇಕು ಅಂತ ಹೇಳಿರುವಂತಹ, ಹಿಮ್ಮೇಳದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿರುವಂತಹ ಯಾರು ಕಲಾವಿದರಾಗಿ ನಾನು ಇನ್ನು ಮೇಳ ತಿರುಗಾಟ ಮಾಡಬೇಕು, ನಾನು ಹಿಮ್ಮೇಳವನ್ನ ಕಲಿಬೇಕು ಅನ್ನುವಂಥದ್ದು ಏನು ಕಿವಿ ಮಾತು ಹೇಳ್ತೀರಿ? ಅದು ಈಗ ಮಕ್ಕಳಿಗೆ ಕಲಿಬೋದು, ಅದು ಒಳ್ಳೆಯ ವಿಷಯವೇ. ಆದ್ರೆ ಮೇಳ ಇನ್ನು ಎಷ್ಟು ಸಮಯ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈ ರೂಲ್ಸ್ಗಳೆಲ್ಲ ಬಂದ್ರೆ 10 ಗಂಟೆಗೆ ಮುಗಿಸ್ಬೇಕು ಅಂತ ಹೇಳಿದ್ರೆ 10 ಗಂಟೆದ ಮೇಲೆ ಸೌಂಡ್ ಹಾಕ್ಲೇಬಾರ್ದು ಅಂತ ರೂಲ್ಸ್ ಬಂದ್ರೆ ಮೇಳವನ್ನ ಎಂತ ಮಾಡೋದು? ಇವ್ರು ಕಲ್ತ್ರೆ ಇದನ್ನೇ ನಂಬಿದ್ರೆ, ಯಕ್ಷಗಾನವನ್ನೇ ನಂಬಿದ್ರೆ ಅವ್ರು ಏನ್ ಮಾಡೋದು? ಯಕ್ಷಗಾನ ಸೈಡ್ ಬಿಸ್ನೆಸ್ ಆಗಿ ತಗೊಳ್ಬೇಕು ಹೊರತು ನಾನು ಈಗ ಒಂದು ಆಲೋಚನೆ ಮಾಡುವ ಪ್ರಕಾರದಲ್ಲಿ ಮುಂದೆ ರೂಲ್ಸ್ ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನೋಡಿ. ಹಾಗೆ ಕಲೀರಿ, ಎಲ್ಲರೂ ಕಲೀರಿ, ಒಳ್ಳೇದೇ ಅದು. ಹೇಗೆ ಕಲಿಬೇಕು ಹಿಮ್ಮೇಳವನ್ನು? ನಾನು ಈಗ ಕಲಿತಾ ಇದ್ದೇನೆ ಅಥವಾ ನಾನೀಗ ಮೇಳಕ್ಕೆ ಹೋಗಿ ಚಂಡೆಮಂಡಲೆಯನ್ನ ಬಾರಿಸ್ತಾ ಇದ್ದೇನೆ, ನನಗೆ ಒಬ್ಬ ಅತ್ಯದ್ಭುತವಾದಂತಹ ಹಿಮ್ಮೇಳ ವಾದಕನಾಗಬೇಕು ಅನ್ನುವಂತಹ ಏನ್ ಮಾಡ್ಬೇಕು? ಅದ್ರಲ್ಲಿ ಹೇಗೆ ಅವನ ಪ್ರಯತ್ನ ಮುಖ್ಯ. ಅವನು ನಿರಂತರ ಕಲಿಕೆಯಲ್ಲಿ ಇರಬೇಕಾದ್ರಲ್ಲಿ. ದೊಡ್ಡ ಒಂದು ಮದ್ದಳೆಗಾರ ಆಗ್ಬೇಕು ಅಂತ ಆದ್ರೆ ಕಲ್ತ ತಕ್ಷಣ ಹೋಗಿ ನಾನು ದೊಡ್ಡ ಭಾಗವತರಿಗೆ, ಪ್ರಧಾನ ಭಾಗವತರಿಗೆ ಬಡಿತೇನೆ ಅಂತ ಹೇಳಿದ್ರೆ ಅದು ಬೇರೆ ವಿಷಯ. ಹೌದು. ಹಾಗೆ ಅವರು ಭಾವಿಸಬಾರ್ದು. ಮೊದಲು ಯಾರು ಸಣ್ಣ ಈ ಕಲಿಯುವವರು ಯಾರಿದ್ದಾರೆ ಅವ್ರ ಜೊತೆ ನಾವು ಮೊದಲು ಅಭ್ಯಾಸ ಮಾಡಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡ ಭಾಗವತರ ಜೊತೆ ಹಾಗೆ ಅಭ್ಯಾಸ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಒಮ್ಮೆಲೆ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಮ್ಮೆಲೆ ನಾನು ಪ್ರಧಾನ ಭಾಗವತರೊಟ್ಟಿಗೆ ಕೂಡ್ತೇನೆ ಅಂತ ಹೇಳಿದ್ರೆ ಕಷ್ಟ ಸಾಧ್ಯ. ನಿರಂತರವಾಗಿರುವಂತಹ ಅಧ್ಯಯನ ಮುಖ್ಯ. ಇದು ನಿಮ್ಮ ಮಾತನ್ನು ಖಂಡಿತವಾಗಿಯೂ ಕೇಳ್ತಾರೆ. ನಾನು ಇನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಬರಬೇಕು, ನಾನು ಕೂಡ ಹಿಮ್ಮೇಳದಲ್ಲಿ ಈಗ ಕಲಿತಾ ಇರುವಂತವರೆಲ್ಲ ನೋಡ್ತಾರೆ ನಮ್ಮ ವಾಹಿನಿಯಲ್ಲಿ, ತುಂಬಾ ಜನ ವೀಕ್ಷಣೆ ಮಾಡುವವರು ಇರ್ತಾರೆ, ಅವರಿಗೆಲ್ಲ ಗೊತ್ತಾಗ್ಬೇಕು ಅನ್ನುವಂತ ಉದ್ದೇಶದಿಂದ ಕೇಳ್ತಾ ಇರುವಂತದ್ದು. ಸೋಮಶೇಖರ ಭಟ್ರ
ಅಭಿಮಾನಿಗಳಿದ್ದಾರೆ ತುಂಬಾ ಜನ. ಕಟೀಲು ಮೇಳದಲ್ಲಿರುವಾಗ ಹುಟ್ಟಿಕೊಂಡ ಅಭಿಮಾನಿಗಳು, ಸುಂಕದಕಟ್ಟೆ ಮೇಳದಲ್ಲಿರುವಾಗ ಹುಟ್ಟಿಕೊಂಡ ಅಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ. ಕಡೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಅಭಿಮಾನಿಗಳು ಎಲ್ಲರೂ ಇದೇ ರೀತಿ ನನ್ನನ್ನ ಹರಸ್ತಾರೆ. ಯಕ್ಷಗಾನ ಬಿಟ್ಟು ಹೋಗುದಿಲ್ಲ ನಾನು, ಯಕ್ಷಗಾನದಲ್ಲಿ ಇರ್ತೇನೆ. ಮತ್ತೆ ಅನಿವಾರ್ಯ ಆದ್ರೆ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟೇ. ಧನ್ಯವಾದವನ್ನ ಸಲ್ಲಿಸುತ್ತಿದ್ದೀರಿ. ಯಾರಿಗೆಲ್ಲ ಧನ್ಯವಾದವನ್ನ? ನಿಮಗೆ ಇಷ್ಟು ವರ್ಷ ಸೇವೆ ಮಾಡಿದ್ದೀರಿ, ನಾನು ಒಂದು ಧನ್ಯವಾದವನ್ನ ಸಮರ್ಪಿಸಬೇಕು ಅಂತ ಹೇಳಿದ್ರೆ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಸಮಯ ಇದೆ, ಅದನ್ನ ಅವಕಾಶ ಇದೆ. ಯಾರಿಗೆಲ್ಲ ಧನ್ಯವಾದವನ್ನ ಹೇಳಿಬೇಕು, ಕಡೆಯದಾಗಿ ಧನ್ಯವಾದವನ್ನ ಸಲ್ಲಿಸಬಹುದು. ನಾನು ಧನ್ಯವಾದ ಹೇಳ್ಬೇಕು ಅಂತಂದ್ರೆ ನನ್ನ ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ ಯಕ್ಷಗಾನಕ್ಕೆ ಕರ್ಕೊಂಡು ಬಂದವರೇ ನಮ್ಮ ನಿರಂಜನ್ ಅಂತ ಹೇಳುವವರು. ಅವರಿಗೊಂದು ದೊಡ್ಡ ಧನ್ಯವಾದಗಳು. ಅವರಿಲ್ಲದರ ನಾನು ಯಕ್ಷಗಾನಕ್ಕೆ ಬರ್ತಿಲ್ಲ, ಇದು ಬೇರೆ ಇದರಲ್ಲೇ ಇರ್ತಿದ್ದೆ. ಆಗ ಯಕ್ಷಗಾನಕ್ಕೆ ಬಂದಾದ್ಮೇಲೆ ಮೋಹನ್ ಶೆಟ್ಟಿಗಾರರು ಅವರೊಂದು ಹಿರಿಯ ಮದ್ದಳೆಗಾರರು, ಹಾಗೆ ಚಂದ್ರಶೇಖರ್ ಭಟ್ ಕೊಂಕಣಾಜಿ ಅವರು, ಮತ್ತೆ ನಮ್ಮ ರಾಮಕೃಷ್ಣ ಶೆಟ್ಟಿಗಾರರು, ಅವರು 3 ಮಂದಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಮತ್ತೆ ಕುಬಣೂರು ಶ್ರೀಧರ್ ರಾವ್, ಅವ್ರನ್ನ ಯಾವತ್ತೂ ಮರೀಲಿಕ್ಕಿಲ್ಲ. ಅಂದ್ರೆ ಮೇಳಕ್ಕೆ ಸೇರುವಾಗಲೂ ಅವರು ಇದ್ರು, ಮತ್ತೆ ನನ್ನನ್ನು ಮೆಚ್ಚಿಕೊಂಡದ್ದು ಅವರೇ. ನೀನೇ ಬೇಕು ಮಾರಾಯ ಮದ್ದಳೆಗೆ ಅಂತ ಹೇಳಿ. ಮತ್ತೆ ಮೋಹನ್ ಶೆಟ್ಟಿಗಾರು, ಅವ್ರು ಬೇಡ, ಅವ್ರು ಕೂತ್ಕೊಳ್ಳಿ, ಅವರು ಪ್ರಾಯ ಆಗ್ತಾ ಬಂತಲ್ಲ, ಅವ್ರು ಕೂತ್ಕೊಳ್ಳಿ, ನೀನೇ ಕೂತ್ಕೊಳ್ಳು. ಮತ್ತೆ ಆ ಸಮಯದಲ್ಲಿ ಚಂಡಮುಂಡ್ರಿಗೂ ಚೆಂಡೆ ಹಿಡಿಯುವಂತ ಕ್ರಮ ಇರ್ಲಿಲ್ಲ, ನಿಧಾನ ಪಂಚಕ್ಕೆಲ್ಲ. ಹೌದು, ಆಗ ನೀನೇ ಕೂತ್ಕೊ ಅಂತ ಹೇಳಿ ನನ್ನನ್ನು ಕೂತ್ಕೊಳ್ತಿದ್ದ ಅವರೇ. ಅವ್ರನ್ನ ನೆನಪಿಸಲೇಬೇಕು. ಕಡೆಯದಾಗಿ ಏನಾದ್ರು ಹೇಳಲಿಕ್ಕಿದ್ರೆ ಹೇಳ್ಬಹುದು, ಮನಸ್ಸಲ್ಲಿ ಉಳಿದಿರುವ ವಿಚಾರಗಳನ್ನೆಲ್ಲ ಅಂತಿಮವಾಗಿ ಹೇಳುತ್ತಿದ್ರೆ ಹೇಳ್ಬಹುದು. ಮನದಲ್ಲಿ ಏನಿಲ್ಲ, ಎಲ್ರದ್ದು ಆಶೀರ್ವಾದ ಇರ್ಲಿ ಅಂತೇಳಿ, ನಾನು ಇಲ್ಲಿ ಇರ್ಲಿ ಅಂತ ಹೇಳಿ ಹೇಳೋದು ಅಷ್ಟೇ ನಮ್ಗೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕತೆ. ಸೋಮಶೇಖರ ಭಟ್ ಕಾಶಿಪಟ್ನ ಇವರೊಂದಿಗೆ ಅನುಭವಿ ಮದ್ದಳೆಗಾರರು, ಕಟೀಲು ಜೊತೆಗೆ ಸುಂಕದಕಟ್ಟೆ ಮೇಳದಲ್ಲಿ ತೊಡಗಿಸಿಕೊಂಡವರು. ಎಸ್ ಸೋಮಣ್ಣ, ಕರೆ ಮಾಡುವಾಗ ಪ್ರೀತಿಯಿಂದಲೇ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಸಂದರ್ಶನವನ್ನ ನೀಡಿದ್ದೀರಿ. ನಿಮಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಇದರ ನಡುವೆ ಅವಕಾಶಗಳು ಒದಗಿ ಬಂದರೆ ಮತ್ತೆ ಕೂಡ ಕಟೀಲು ಮೇಳದಲ್ಲಿ ಸೇವೆ ಮಾಡುವ ಹಾಗಾಗಲಿ. ಅಲ್ಲದೆ ಯಕ್ಷಗಾನ ಕ್ಷೇತ್ರದಲ್ಲಿ ಇನ್ನಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ನಿಮ್ಮ ವಾಹಿನಿಯಾಗ ಅಷ್ಟೇ ಇನ್ನೂ ಉತ್ತುಂಗಕ್ಕೆ ಏರ್ಲಿ, ಇನ್ನೂ ಜನಗಳು ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನನ್ನ ಅಭಿನಂದನೆಗಳು ಎಲ್ರಿಗೂ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕತೆ. ಸೋಮಶೇಖರ್ ಭಟ್ ಕಾಶಿಪಟ್ನ ಅನುಭವಿ ಮದ್ದಳೆಗಾರರು, ಇವರೊಂದಿಗಿನ ಈ ಯಕ್ಷ ಪಯಣದ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಹೈಪ್ ಮಾಡುವುದರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ತಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವರು ಯಕ್ಷಗಾನ ಕ್ಷೇತ್ರದ ಸಾಧಕರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವವನಿದ್ದೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನ ವೀಕ್ಷಿಸ್ತಾ ಇರಿ, ವಾಹಿನಿಗೆ ಪ್ರೋತ್ಸಾಹವನ್ನ ನೀಡಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.